ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಅವನು ತನ್ನ ಪ್ರಜೆಗಳನ್ನು ಸೇರಿಸಿ ಯೋಗಕ್ಷೇಮವನ್ನು ವಿಚಾರಿಸಿದನು. ಸಭೆಯಲ್ಲಿ ಇರುವ ಎಲ್ಲರ ಅಭಿಪ್ರಾಯವೂ ಒಂದೇ ಆಗಿತ್ತು. ಅದೇನೆಂದರೆ ಪ್ರಜೆಗಳು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ರಾಜನು ಮಂತ್ರಿಯೊಂದಿಗೆ ತನ್ನ ರಾಜ್ಯವನ್ನೆಲ್ಲ ಸುತ್ತಿ ಬರಲು ಹೋದನು. ಪ್ರಜೆಗಳು ಹೇಳಿದ ಹಾಗೆ ಎಲ್ಲರೂ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಬಡವರು, ಶ್ರೀಮಂತರು ಎಲ್ಲರೂ ಆರೋಗ್ಯದಿಂದ ನರಳುತ್ತಿದ್ದರು. ರಾಜನು ಮಂತ್ರಿಯನ್ನು ಕೇಳಿದನು, ಅದನ್ನು ಪರಿಹಾರ ಮಾಡುವುದು ಹೇಗೆ ಎಂದು. ಅದಕ್ಕೆ ಮಂತ್ರಿಯು ಉತ್ತರಿಸಿದನು, ವಿಶ್ವಗುರು ಆಶ್ರಮದಲ್ಲಿ ಇದಕ್ಕೆ ಪರಿಹಾರವಿದೆ. ನಾವು ಅಲ್ಲಿಗೆ ಹೋಗಿ ಕೇಳೋಣ. ರಾಜ ಮತ್ತು ಮಂತ್ರಿಗಳು ಇಬ್ಬರೂ ವಿಶ್ವಗುರುವಿನ ಬಳಿಗೆ ಬಂದರು. ವಿಶ್ವಗುರುವಿಗೆ ನಮಸ್ಕರಿಸಿ ನಡೆದದ್ದನ್ನೆಲ್ಲ ತಿಳಿಸಿದರು. ವಿಶ್ವಗುರುಗಳು ಅವರಿಗೆ ಸತ್ಕರಿಸಿದರು. ಊಟ ಉಪಚಾರಗಳನ್ನು ಮಾಡಿಸಿದರು. ವಿಶ್ವಗುರು ಹೇಳಿದರು, ಅದಕ್ಕೆಲ್ಲ ಕಾರಣ ನಮ್ಮ ಮೆದುಳು. ನಮ್ಮ ಮೆದುಳು ಸರಿಯಾಗಿದ್ದರೆ, ಶಕ್ತಿಶಾಲಿಯಾಗಿದ್ದರೆ ಮತ್ತು ಆರೋಗ್ಯವಾಗಿದ್ದರೆ ಈ ಸಮಸ್ಯೆ ಬರುತ್ತಿರಲಿಲ್ಲ. ಎಲ್ಲರೂ ಮೆದುಳನ್ನು ದುರ್ಬಲವನ್ನಾಗಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಎಲ್ಲರೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ನಮ್ಮ ರಾಜನು ಗುರುಗಳನ್ನು ಕೇಳಿದನು, ಹಾಗಾದರೆ ಮೆದುಳನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ತಿಳಿಸಿಕೊಡಿ ಎಂದು ಬೇಡಿಕೊಂಡನು. ವಿಶ್ವಗುರುಗಳು ಹೇಳಿದರು, ಮೆದುಳನ್ನು ಕಾಪಾಡಿಕೊಳ್ಳಲು ಶುದ್ಧವಾದ ರಕ್ತ ಬೇಕು. ರಾಜನು ಕೇಳಿದನು, ಶುದ್ಧವಾದ ರಕ್ತವನ್ನು ಪಡೆಯುವುದು ಹೇಗೆ? ದಯವಿಟ್ಟು ವಿವರವಾಗಿ ತಿಳಿಸಿರಿ ಎಂದು ಬೇಡಿಕೊಂಡನು. ವಿಶ್ವಗುರುಗಳು ಹೇಳಿದರು, ಶುದ್ಧ ರಕ್ತವನ್ನು ಪಡೆದುಕೊಳ್ಳಲು ನಮ್ಮ ಪಂಚೇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಇಂದ್ರಿಯ ನಿಗ್ರಹದಿಂದ ಶುದ್ಧ ರಕ್ತವು ಹುಟ್ಟುತ್ತದೆ. ಇಂದ್ರಿಯ ನಿಗ್ರಹ ಮಾಡುವುದು ಹೇಗೆ ಎಂದು ರಾಜನು ಕೇಳಿದನು. ಇಂದ್ರಿಯ ನಿಗ್ರಹವನ್ನು ಮಾಡಲು ಗುರುಗಳು ಬೇಕು. ಗುರುಗಳಿಲ್ಲದೆ ಇಂದ್ರಿಯಗಳನ್ನು ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ವಿಶ್ವಗುರು ತಿಳಿಸಿದರು. ಇದು ಹೇಗೆ ಸಾಧ್ಯ ಎಂದು ರಾಜನು ಕೇಳಿದನು. ಅಷ್ಟೊಂದು ಗುರುಗಳು ಎಲ್ಲಿದ್ದಾರೆ? ನಾನು ಹೇಗೆ ಇದನ್ನು ಮಾಡಲಿ ಎಂದು. ಅದಕ್ಕೆ ವಿಶ್ವಗುರುಗಳು ಹೇಳಿದರು, ಮೊದಲು ಗುರುಗಳನ್ನು ತಯಾರು ಮಾಡಬೇಕು. ರಾಜ್ಯದ ಮೂಲೆ ಮೂಲೆಯಲ್ಲಿ ಗುರುಕುಲಗಳನ್ನು ತೆರೆಯಬೇಕು. ಪ್ರತಿಯೊಬ್ಬ ಪ್ರಜೆಯೂ ವಿಶ್ವಗುರು ಆಗಬೇಕು. ರಾಜನಿಗೆ ಅರಿವಾಯಿತು. ಮೆದುಳು ಆರೋಗ್ಯವಾಗಿ ಇರಲು ಶುದ್ಧ ರಕ್ತ ಬೇಕು. ಶುದ್ಧ ರಕ್ತವನ್ನು ಸಂಪಾದಿಸಲು ಇಂದ್ರಿಯ ನಿಗ್ರಹ ಮಾಡಬೇಕು. ಇಂದ್ರಿಯ ನಿಗ್ರಹ ಮಾಡಲು ಗುರುಗಳು ಬೇಕು. ರಾಜನಿಗೆ ಜ್ಞಾನೋದಯವಾಯಿತು. ವಿಶ್ವಗುರುಗಳಿಗೆ ವಂದಿಸುತ್ತಾ ಆಶ್ರಮದಿಂದ ಹೊರನಡೆದರು. ರಾಜನು ಮಂತ್ರಿಗಳಿಗೆ ಗುರುಕುಲಗಳನ್ನು ಸ್ಥಾಪಿಸಲು ಹೇಳಿದನು. ಪ್ರಜೆಗಳು ಗುರುಕುಲದಲ್ಲಿ ಮೆದುಳನ್ನು ಹೇಗೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಕಲಿತರು. ರಾಜ್ಯದ ಎಲ್ಲಾ ಪ್ರಜೆಗಳು ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ ಜೀವನ ನಡೆಸಲು ಪ್ರಾರಂಭಿಸಿದರು. ಬಹಳ ದಿನಗಳ ನಂತರ ಪ್ರಜೆಗಳನ್ನು ಸಭೆ ಸೇರಿಸಿ ಯೋಗಕ್ಷೇಮವನ್ನು ವಿಚಾರಿಸಿದನು. ಪ್ರಜೆಗಳೆಲ್ಲ ಸಂತೋಷವಾಗಿ, ಆರೋಗ್ಯವಾಗಿ ಇರುವರೆಂದು ತಿಳಿದನು. ಎಲ್ಲರೂ ವಿಶ್ವಗುರುಗಳಿಗೆ ನಮಸ್ಕರಿಸುತ್ತಾ ಸಭೆಯನ್ನು ಮುಕ್ತಾಯ ಮಾಡಿದರು.